ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಗೆ ಕೌಂಟ್ ಡೌನ್ ಶುರುವಾಗಿದ್ದು ಮೊದಲ ಪಂದ್ಯದ ಆರಂಭಕ್ಕೂ ಮುನ್ನವೇ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಟೀಂ ಇಂಡಿಯಾದ ಇಬ್ಬರು ಸ್ಟಾರ್ ಓಪನರ್ಸ್ ಹೊರಬಿದ್ದಿದ್ದು ಪ್ಲೇಯಿಂಗ್ 11ನಲ್ಲಿ ಬಹುದೊಡ್ಡ ಬದಲಾವಣೆ ಆಗಿದೆ. ಅಷ್ಟಕ್ಕೂ ಮೊದಲ ಪಂದ್ಯದಿಂದ ಹೊರಬಿದ್ದಿದ್ಯಾರು? ಓಪನಿಂಗ್ನಲ್ಲಿ ಯಾರು ಆಡ್ತಾರೆ? ಸೆಕೆಂಡ್ ಮ್ಯಾಚ್ಗೆ ಮೊಹಮ್ಮದ್ ಶಮಿ ಕಂಬ್ಯಾಕ್ ಫಿಕ್ಸ್ ಆಯ್ತಾ? ಕೆಎಲ್ ರಾಹುಲ್ ಗಾಯದಿಂದ ಚೇತರಿಸಿಕೊಂಡ್ರ? ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನವೆಂಬರ್ 22ರಿಂದ ಪರ್ತ್ನಲ್ಲಿ ಭಾರತ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಮೊದಲ ಪಂದ್ಯ ಆರಂಭ ಆಗಲಿದೆ. ಈಗಾಗಲೇ ಟೀಂ ಇಂಡಿಯಾ ಆಟಗಾರರು ಆಸ್ಟ್ರೇಲಿಯಾಗೆ ತೆರಳಿದ್ದು ಭರ್ಜರಿ ಪ್ರಾಕ್ಟೀಸ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಆಯ್ಕೆ ಸಮಿತಿ ಸೆಲೆಕ್ಟ್ ಮಾಡಿದ್ದ ಆಟಗಾರರ ಪೈಕಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಒಬ್ಬರನ್ನ ಹೊರತುಪಡಿಸಿದರೆ ಉಳಿದವರೆಲ್ಲ ಆಸ್ಟ್ರೇಲಿಯಾದಲ್ಲೇ ಇದ್ದಾರೆ. ರೋಹಿತ್ ಶರ್ಮಾ ತಮ್ಮ 2ನೇ ಮಗುವಿನ ಖುಷಿಯಲ್ಲಿದ್ದು ಫಸ್ಟ್ ಮ್ಯಾಚ್ನಿಂದ ಬ್ರೇಕ್ ತಗೊಂಡಿದ್ದಾರೆ. ಹಾಗೆ ಸೆಕೆಂಡ್ ಮ್ಯಾಚ್ಗೆ ರೋಹಿತ್ ಕಂಬ್ಯಾಕ್ ಮಾಡಲಿದ್ದಾರೆ. ರೋಹಿತ್ ಜೊತೆಗೆ ಮಾರಕ ಬೌಲರ್ ಮೊಹಮ್ಮದ್ ಶಮಿ ಕೂಡ ಟೀಂ ಇಂಡಿಯಾಗೆ ಎಂಟ್ರಿ ಕೊಡೋದು ಕನ್ಫರ್ಮ್ ಆಗಿದೆ. ರೋಹಿತ್ ಅಂಡ್ ಗಿಲ್ ಔಟ್, ಜೈಸ್ವಾಲ್ ಜೊತೆ ಓಪನರ್ ಯಾರು? ಮೊದಲ ಪಂದ್ಯದಿಂದ ರೋಹಿತ್ ಶರ್ಮಾ ಹೊರಗುಳಿದಿದ್ದರೆ ಮತ್ತೊಂದು ಕಡೆ ಶುಭ್ಮನ್ ಗಿಲ್ ಕೂಡ ಹೆಬ್ಬೆರಳಿನ ಗಾಯದಿಂದಾಗಿ ಪ್ಲೇಯಿಂಗ್ 11ನಿಂದ ಹೊರಗುಳಿಯಲಿದ್ದಾರೆ. ಹೀಗಾಗಿ ಯಶಸ್ವಿ ಜೈಸ್ವಾಲ್ ಇನ್ನಿಂಗ್ಸ್ ಆರಂಭಿಸೋದು ಪಕ್ಕ. ಕಳೆದ 1 ವರ್ಷದಿಂದ ಭಾರತ ತಂಡದ ಖಾಯಂ ಓಪನರ್ ಆಗಿರುವಂತಹ ಯಶಸ್ವಿ ಜೈಸ್ವಾಲ್ ಭರ್ಜರಿ ಪ್ರದರ್ಶನದೊಂದಿಗೆ ತಮ್ಮ ಸ್ಥಾನವನ್ನು ಈಗಾಗಲೇ ಭದ್ರಪಡಿಸಿಕೊಂಡಿದ್ದಾರೆ. ಹೀಗಾಗಿ ಆಸ್ಟ್ರೇಲಿಯಾದಲ್ಲೂ ಕೂಡ ಯಶಸ್ವಿ ಜೈಸ್ವಾಲ್ ಇನ್ನಿಂಗ್ಸ್ ಅನ್ನು ಆರಂಭಿಸಲಿದ್ದಾರೆ. ಬಟ್ ಮತ್ತೊಂದು ಕಡೆ ಕಣಕ್ಕಿಳಿಯೋರು ಯಾರು ಅನ್ನೋದೇ ಈಗಿರೋ ಪ್ರಶ್ನೆ. ಹೆಬ್ಬೆರಳಿನ ಗಾಯದ ಕಾರಣದಿಂದಾಗಿ ಶುಭ್ಮನ್ ಗಿಲ್ ಕೂಡ ಮೊದಲ ಟೆಸ್ಟ್ ಪಂದ್ಯದಿಂದ ಹೊರಗುಳಿದಿದ್ದಾರೆ. ಆಸೀಸ್ ನೆಲದಲ್ಲೂ ರಾಹುಲ್ ಮೇಲೆ ನಡೆಯುತ್ತಾ ಎಕ್ಸ್ಪೆರಿಮೆಂಟ್. ಈಗಾಗಲೇ ಟೀಂ ಇಂಡಿಯಾದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಎಕ್ಸ್ಪೆರಿಮೆಂಟ್ ಹ್ಯಾಂಡ್ ನಂತಾಗಿದ್ದಾರೆ. ಫಸ್ಟ್ ಲಾಟ್ನಿಂದ ಹಿಡಿದು 6-7ನೇ ಕ್ರಮಾಂಕದವರೆಗೂ ಕೂಡ ಕಣಕ್ಕಿಳಿಸಲಾಗ್ತಾ ಇದೆ. ಒಂದೊಂದು ಮ್ಯಾಚ್ನಲ್ಲೂ ಕೂಡ ಒಂದೊಂದು ಸ್ಥಾನವನ್ನು ನೀಡುತ್ತಿದ್ದಾರೆ. ಇದೀಗ ಆಸೀಸ್ ಸರಣಿಯಲ್ಲಿ ರೋಹಿತ್ ಶರ್ಮಾ ಆಬ್ಸೆನ್ಸ್ನಲ್ಲಿ ಓಪನರ್ ಆಗಿ ಕಣಕ್ಕಿಳಿಯೋ ಪ್ಲಾನ್ ನಡೀತಾ ಇದೆ. ವಿದೇಶಿ ನೆಲದಲ್ಲಿ ಕೆಎಲ್ ರಾಹುಲ್ 51 ಇನ್ನಿಂಗ್ಸ್ಗಳಲ್ಲಿ ಆರಂಭಿಕನಾಗಿ ಕಣಕ್ಕಿಳಿದಿದ್ದು ಈ ವೇಳೆ ಒಟ್ಟು 1682 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅಲ್ಲದೆ ಆರಂಭಿಕನಾಗಿ 6 ಶತಕ ಹಾಗೆ 5 ಅರ್ಧ ಶತಕಗಳನ್ನು ಸಹ ಬಾರಿಸಿದ್ದಾರೆ. ಹೀಗಾಗಿ ರೋಹಿತ್ ಶರ್ಮಾ ಅವರ ಬದಲಿಗೆ ಟೀಂ ಇಂಡಿಯಾದ ಮೊದಲ ಆಯ್ಕೆ ಕೆಎಲ್ ರಾಹುಲ್ ಆಗಬಹುದು. ಆದರೆ ಕೆಎಲ್ ರಾಹುಲ್ ಅವರನ್ನ ಮೊದಲು ಕಣಕ್ಕಿಳಿಸಿದ್ರೆ ಮಿಡಲ್ ಆರ್ಡರ್ ಡಲ್ ಆಗುತ್ತೆ. ಮಧ್ಯಮ ಕ್ರಮಾಂಕದಲ್ಲಿ ಅನುಭವಿ ಬ್ಯಾಟರ್ನ ಕೊರತೆ ಇರುತ್ತೆ. ಇಲ್ಲಿ ಸರ್ಫರಾಜ್ ಖಾನ್, ಧ್ರುವ್ ಜುರೇಲ್ ಇದ್ರೂ ಕೂಡ ಇಬ್ಬರಿಗೂ ಕೂಡ ಆಸ್ಟ್ರೇಲಿಯಾದಲ್ಲಿ ಆಡಿರುವಂಥ ಅನುಭವ ಇಲ್ಲ. ಹೀಗಾಗಿ ಕೆಎಲ್ ರಾಹುಲ್ ಅವರ ಕ್ರಮಾಂಕ ಬದಲಾವಣೆಗೆ ಟೀಂ ಇಂಡಿಯಾ ತಲೆಬಿಸಿ ಮಾಡಿಕೊಂಡಿದೆ. ಹಾಗೇನಾದರೂ ಕೆಎಲ್ ರಾಹುಲ್ ಅವರನ್ನು 6ನೇ ಕ್ರಮಾಂಕದಲ್ಲಿ ಮುಂದುವರಿಸಿದರೆ ಟೀಂ ಇಂಡಿಯಾ ಪರ ಅಭಿಮನ್ಯು ಈಶ್ವರನ್ ಇನ್ನಿಂಗ್ಸ್ ಅನ್ನು ಆರಂಭಿಸಲಿದ್ದಾರೆ. 101 ಪ್ರಥಮ ದರ್ಜೆ ಪಂದ್ಯಗಳನ್ನಾಡಿರುವಂಥ ಅಭಿಮನ್ಯು 27 ಶತಕ ಹಾಗೆ 29 ಅರ್ಧ ಶತಕಗಳೊಂದಿಗೆ ಒಟ್ಟು 7674 ರನ್ಗಳನ್ನು ಕಲೆ ಹಾಕಿದ್ದಾರೆ. ಹೀಗಾಗಿ ಯಶಸ್ವಿ ಜೈಸ್ವಾಲ್ ಜೊತೆ ಅಭಿಮನ್ಯು ಈಶ್ವರನ್ ಅವರು ಆರಂಭಿಕನಾಗಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ. 2ನೇ ಪಂದ್ಯಕ್ಕೆ ಟೀಂ ಇಂಡಿಯಾ ಸೇರಿಕೊಳ್ತಾರಾ ಶಮಿ? ಟೀಂ ಇಂಡಿಯಾದ ಬೌಲಿಂಗ್ ಬ್ರಹ್ಮಾಸ್ತ್ರ ಮೊಹಮ್ಮದ್ ಶಮಿ ವರ್ಷದ ಬಳಿಕ ಮೈದಾನಕ್ಕಿಳಿದಿದ್ದಾರೆ. ರಣಜಿ ಟೂರ್ನಿಯ ಮೂಲಕ ಕಂಬ್ಯಾಕ್ ಮಾಡಿದ್ದಾರೆ. ಶಮಿ ರಣಜಿ ಟ್ರೋಫಿಯಲ್ಲೂ ಕೂಡ ಉತ್ತಮ ಫಾರ್ಮ್ನಲ್ಲಿ ಪ್ರದರ್ಶನ ನೀಡುತ್ತಿದ್ದಾರೆ. ಹೀಗಾಗಿ ಅವರನ್ನ ಟೀಂ ಇಂಡಿಯಾಗೆ ಮತ್ತೆ ಸೇರಿಸಿಕೊಳ್ಬೇಕು ಬೇಡವೋ ಅನ್ನೋ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಅಂದರೆ ಸರಣಿಯ 2ನೇ ಪಂದ್ಯಕ್ಕೂ ಮುನ್ನ ಅವರನ್ನ ತಂಡಕ್ಕೆ ಸೇರಿಸಿಕೊಳ್ಳೋ ಸಾಧ್ಯತೆ ಇದೆ. ಮೊಹಮ್ಮದ್ ಶಮಿ 2023ರ ಏಕದಿನ ವಿಶ್ವಕಪ್ನಲ್ಲಿ ತಮ್ಮ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವನ್ನಾಡಿದ್ರು. ಅಂದಿನಿಂದ ಗಾಯದ ಕಾರಣದಿಂದಾಗಿ ದೂರನೇ ಉಳಿದಿದ್ರು. ಇದೀಗ ರಣಜಿ ಟೂರ್ನಿಯಲ್ಲಿ ಸಾಲು ವಿಕೆಟ್ಗಳನ್ನು ಕಿತ್ತು ಎದುರಾಳಿ ತಂಡವನ್ನು ಸೋಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಮತ್ತೆ ಭಾರತ ತಂಡಕ್ಕೆ ಕರೆಸಿಕೊಳ್ಳೋಕೆ ಬಿಸಿಸಿಐ ಆಯ್ಕೆ ಕಮಿಟಿ ಚಿಂತನೆ ನಡೆಸಿದೆ. ಆಸೀಸ್ ಮಣಿಸಿದ್ರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಟಿಕೆಟ್. ತವರು ನೆಲದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಹೀನಾಯ ಸೋಲು ಕಂಡಿರುವಂತಹ ಭಾರತ ಇದೀಗ ಆಸ್ಟ್ರೇಲಿಯಾ ವಿರುದ್ಧ 5 ಪಂದ್ಯಗಳ ಸರಣಿ ಆಡಬೇಕಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಟೀಂ ಇಂಡಿಯಾಗೆ ಇದು ಕೊನೆಯ ಸರಣಿ. ಟೀಂ ಇಂಡಿಯಾ 3ನೇ ಬಾರಿಗೆ WTC ಫೈನಲ್ ತಲುಪಬೇಕು ಅಂದ್ರೆ ಇಲ್ಲಿ ಗೆಲ್ಲೇಬೇಕು. ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಕನಿಷ್ಠ 4-1 ಅಂತರದಿಂದ ಗೆದ್ದರೆ ಮಾತ್ರ ಭಾರತ ಇತರ ತಂಡಗಳ ಫಲಿತಾಂಶಗಳನ್ನು ಅವಲಂಬಿಸದೆ ಫೈನಲ್ ಅನ್ನು ತಲುಪುತ್ತೆ. ಮತ್ತೊಂದು ಕಡೆ ಈ ಸರಣಿ ಆಸ್ಟ್ರೇಲಿಯಾಕ್ಕೂ ಕೂಡ ತುಂಬಾನೇ ಅತ್ಯಂತ ಮಹತ್ವದ್ದು. ಆಸ್ಟ್ರೇಲಿಯಾ ಭಾರತ ಶ್ರೀಲಂಕಾ ಸರಣಿಗಳೊಂದಿಗೆ 7 ಪಂದ್ಯಗಳನ್ನಾಡಲಿದ್ದು ಇದರಲ್ಲಿ 5ರಲ್ಲಿ ಗೆಲ್ಲೇಬೇಕಾಗಿದೆ. ಸದ್ಯ ತಂಡದಲ್ಲಿ ಗಾಯಾಳುಗಳ ಸಂಖ್ಯೆ ಹೆಚ್ಚುತ್ತಾ ಇರೋದ್ರಿಂದ ಟೀಂ ಇಂಡಿಯಾದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ತಾರಾ ಬ್ಯಾಟರ್ ಆಗಿರುವಂತಹ ಕರ್ನಾಟಕದ ದೇವದತ್ ಪಡಿಕ್ಕಲ್ ಅವರನ್ನ ಮೀಸಲು ಆಟಗಾರನಾಗಿ ಭಾರತ ತಂಡಕ್ಕೆ ಸೇರ್ಪಡೆಗೊಳಿಸಿಕೊಳ್ಳಲಾಗಿದೆ. ಪಡಿಕ್ಕಲ್ ಈಗಾಗಲೇ ಆಸ್ಟ್ರೇಲಿಯಾದಲ್ಲಿದ್ದಾರೆ. ನವೆಂಬರ್ 22ರಿಂದ ಮೊದಲ ಟೆಸ್ಟ್ ಪಂದ್ಯ ಆರಂಭ ಆಗಲಿದೆ. ಡಿಸೆಂಬರ್ 6ರಿಂದ 2ನೇ ಟೆಸ್ಟ್ ಪಂದ್ಯ, ಡಿಸೆಂಬರ್ 14ರಿಂದ 3ನೇ ಟೆಸ್ಟ್ ಪಂದ್ಯ, ಡಿಸೆಂಬರ್ 26ರಿಂದ 4ನೇ ಟೆಸ್ಟ್ ಪಂದ್ಯ ಹಾಗೆ ಮುಂದಿನ ವರ್ಷ ಜನವರಿ 3ರಿಂದ 5ನೇ ಹಾಗೆ ಕೊನೆ ಟೆಸ್ಟ್ ಪಂದ್ಯ ನಡೆಯಲಿದೆ. 1.5 ತಿಂಗಳುಗಳ ಕಾಲ 5 ಪಂದ್ಯಗಳು ನಡೆಯಲಿದ್ದು ಸರಣಿ ಗೆದ್ದವರೇ ಬಾಸ್ ಆಗಲಿದ್ದಾರೆ. ನಮಸ್ಕಾರ.